ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ, ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ SSC MTS ಪರೀಕ್ಷೆ ನಡೀತಾ ಇರತಕ್ಕಂಥದ್ದು ಎರಡನೇ ದಿನ ಅಂದ್ರೆ 1 ಅಕ್ಟೋಬರ್ 2024ರ ಎಲ್ಲ ಶಿಫ್ಟ್ಗಳ ಸಾಮಾನ್ಯ ಜ್ಞಾನ GK ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದಾದ ನಂತರ 3 ದಿನಗಳ ಮ್ಯಾಥ್ಸ್ ಪ್ರಶ್ನೆಗಳನ್ನ ಕೂಡ ನನ್ನ ಚಾನೆಲ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ರೀಸನಿಂಗ್ ಪ್ರಶ್ನೆಗಳನ್ನ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಪ್ರಶ್ನೆಗಳನ್ನ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇದುವರೆಗೂ ಯಾರಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ಗೆ ಗುಲ್ಗುಚ್ಚಿ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ನೆಚ್ಚಿನ ಜಾಬ್ ಅಕಾಡೆಮಿ. ಹಾಗಾದ್ರೆ ಬನ್ನಿ ಬಂಧುಗಳೇ, ಮೊಟ್ಟ ಮೊದಲ ಪ್ರಶ್ನೆ ಏನಂತ ನೋಡೋಣ. ಮೊಟ್ಟ ಮೊದಲ ಪ್ರಶ್ನೆ ಏನಂತ ನೋಡಿದಾಗ, ಬಾಬರ್ನ ಕಾಲಾವಧಿ ಏನು ಅಂತ ಹೇಳಿ. ಓಕೆ, ಬಾಬರ್ನ ಕಾಲಾವಧಿ ಏನು ಅಂತ ಹೇಳಿ. ಮೊಘಲರ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂತಹ ಬಾಬರ್, ಹೌದಾ? ಭಾರತಕ್ಕೆ ತೋಪು ಅಥವಾ ಪಿಸ್ತೂಲುಗಳನ್ನ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿ ಬಾಬರ್ ಅಂತ ಹೇಳಿ ನೋಡ್ತಾ ಇದೀವಿ. ಭಾರತಕ್ಕೆ ಗುಲಾಬಿಯನ್ನ ಪರಿಚಯ ಮಾಡಿರ್ತಕ್ಕಂಥ ಬಾಬರ್ ಅಂತ ಹೇಳಿ ಕರಿತಾ ಇದೀವಿ. ಮೊಘಲರ ಸಾಮ್ರಾಜ್ಯದ ಸ್ಥಾಪಕ ಹುಮಾಯೂನ್ನ ತಂದೆ ಬಾಬರ್ ಅಂತ ಹೇಳಿ ನೋಡ್ತಾ ಇದೀವಿ, ಹೌದಾ? ಹಾಗಾದ್ರೆ ಆ ಬಾಬರ್ನ ಕಾಲಾವಧಿ ಏನು ಅಂತ ಹೇಳಿ ಪ್ರಶ್ನೆ ಆಗಿದೆ. ಬಾಬರ್ನ ಕಾಲಾವಧಿ ಏನು ಅಂತ ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ತಶಕ 1526ರಿಂದ 1530 ಬಾಬರ್ನ ಕಾಲಾವಧಿ ಅಂತ ನೋಡ್ತಾ ಇದೀವಿ ಬಂಧುಗಳೇ, ಹೌದಾ? ಭಾರತದಲ್ಲಿ ಸರಣಿ ಯುದ್ಧಗಳ ಪಿತಾಮಹ ಅಂತ ಹೇಳಿ ನಾವು ಕರಿತಾ ಇದೀವಿ. ಎಂತ ಯುದ್ಧಗಳ? ಸರಣಿ ಯುದ್ಧಗಳ ಪಿತಾಮಹ ಅಂತ ಹೇಳಿ ಕರಿತಾ ಇದೀವಿ. ಯಾಕೆ ಈತನಿಗೆ ಸರಣಿ ಯುದ್ಧಗಳ ಪಿತಾಮಹ ಅಂತೀವಿ ಅಂತಂದ್ರೆ 1526ರಿಂದ 1529ರವರೆಗೆ ಕಂಟಿನ್ಯೂಸ್ ಆಗಿ ಸರಣಿ ಯುದ್ಧಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತಾ ಇದೀವಿ. ಆದ್ದರಿಂದ ನೋಡ್ರಿ, 1526ರಲ್ಲಿ ಮೊದಲ ಪಾಣಿಪತ್ ಕದನ ಅಥವಾ 1ನೇ ಪಾಣಿಪತ್ ವಾರ್ ಅಂತ ಹೇಳಿ ಕರಿತಾ ಇದೀವಿ, ಹೌದಾ? ಮೊದಲ ಪಾಣಿಪತ್ ಕದನ ಅಂತ ಹೇಳಿ ಕರಿತಾ ಇದೀವಿ. 1527ರಲ್ಲಿ ಕನ್ವಾ ಕದನ ಅಂತ ಹೇಳಿ ಕರಿತಾ ಇದೀವಿ. ನೋಡ್ರಿ, ಯಾವುದು? ಕನ್ವಾ ಕದನ ಅಂತ ಹೇಳಿ ಕರಿತಾ ಇದೀವಿ, ಹೌದಾ? 1527ರಲ್ಲಿ ಕನ್ವಾ. 1528ರಲ್ಲಿ ಚಂದೇರಿ ಕದನ ಅಂತ ಹೇಳಿ ಕರಿತಾ ಇದೀವಿ, ಯಾವುದು? ಚಂದೇರಿ ಕದನ ಅಂತ ಹೇಳಿ ಕರಿತಾ ಇದೀವಿ, ಹೌದಾ? 1528ರಲ್ಲಿ. ಹಾಗೇನೆ 1529ರಲ್ಲಿ ಘಾಗ್ರಾ ಕದನ ಅಂತ ಹೇಳಿ ಕರಿತಾ ಇದೀವಿ, ಯಾವುದು? ಘಾಗ್ರಾ ಕದನ ಅಂತ ಹೇಳಿ ಕರಿತಾ ಇದೀವಿ. ಹೀಗೆ ಸರಣಿ ಯುದ್ಧಗಳನ್ನ ಮಾಡಿರ್ತಕ್ಕಂತಹ ಬಾಬರ್ 1530ರಲ್ಲಿ ಮರಣ ಹೊಂದಿದ. ಈತನ ಒಂದು ಸಮಾಧಿ ಸ್ಥಳ ಕಾಬೂಲ್ ನಲ್ಲಿ ಕಂಡು ಬರುತ್ತದೆ ಅಂತ ನೋಡ್ತಾ ಇದೀವಿ. ಎಲ್ಲಿ? ಕಾಬೂಲ್ ನಲ್ಲಿ ಕಂಡು ಬರ್ತಾ ಇದೆ ಅಂತ ನೋಡ್ತಾ ಇದೀವಿ. ಇಂತಹ ಬಾಬರ್ನ ಮೇಲೆ ಏನಾಗಿದೆ? ಪ್ರಶ್ನೆ ಆಗಿದೆ. ಬಾಬರ್ನನ್ನ ಏನು ಮೊಘಲರ ಸಾಮ್ರಾಜ್ಯದ ಸ್ಥಾಪಕ ಎನ್ನಲಾಗುತ್ತದೆ. ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬಂಧುಗಳೇ. ನಮ್ಮ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯಲ್ಲಿ ಈಗಾಗಲೇ ಆಫ್ಲೈನ್ ತರಗತಿಗಳು ಪ್ರಾರಂಭವಾಗಿದೆ. SSC GD ಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಬ್ಯಾಚ್ ಹಾಗೂ SSC MTS ಗೆ SSC CGL ಗೆ ಸಂಬಂಧಪಟ್ಟಂತೆ ಬ್ಯಾಚ್ ಗಳು ಪ್ರಾರಂಭವಾಗಿದೆ. ಹಾಗೆಯೇ RRB NTPC ಮತ್ತು RPF ಗೆ ಸಂಬಂಧಪಟ್ಟಂತ ಒಂದು ಸಪರೇಟ್ ಬ್ಯಾಚ್ ಕೂಡ ಪ್ರಾರಂಭವಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಸಂಸ್ಥೆಯ ನಂಬರ್ಗೆ ನೀವು ಕಾಲ್ ಮಾಡಿ, ಅಥವಾ ನನ್ನ ಪರ್ಸನಲ್ ನಂಬರ್ ಆಗಿರ್ತಕ್ಕಂಥ 8217318178ಗೆ ಕರೆಯನ್ನ ಮಾಡಿ ನಿಮ್ಮ ಒಂದು ಸೀಟನ್ನ ನೀವು ಕಾಯ್ದಿರಿಸಿಕೊಳ್ಳಿ ಅಂತ ಹೇಳ್ತಾ, ಇದೀಗ ನೆಕ್ಸ್ಟ್ ಕ್ವಶನ್ ಅಂತ ನೋಡಿದಾಗ, ನಳಿನಿ ಕಮಲಿನಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯಾಗಿದೆ. ನಳಿನಿ ಕಮಲಿನಿ ಯಾವ ಒಂದು ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ. ನಳಿನಿ ಕಮಲಿನಿ ಅವರಿಗೆ 2022ರಲ್ಲಿ ನೋಡ್ರಿ, 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರಕಿತ್ತು. ಆದ್ದರಿಂದ ಇವ್ರ ಮೇಲೆ ಏನಾಗಿದೆ? ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ. ಕರೆಂಟ್ ಅಫೇರ್ಸ್ 2021, 22, 23 ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಿದ್ದಾನೆ. ಅದರಲ್ಲಿ ಸ್ಟಾರ್ಟಿಂಗ್ 2021ರಿಂದ ಪ್ರಾರಂಭವಾಗಿದೆ ಕರೆಂಟ್ ಅಫೇರ್ಸ್ ಅಂತ ನೋಡ್ತಾ ಇದೀವಿ SSC MTS ಗೆ, ಹೌದಾ? ಹಾಗಾದ್ರೆ ನಳಿನಿ ಕಮಲಿನಿ ಅವರು ಯಾವ ಒಂದು ನೃತ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ನೋಡಿದಾಗ ಕಥಕ್ ಬಂಧುಗಳೇ. ಯಾವುದು? ಕಥಕ್. ಕಥಕ್ ಎನ್ನುವುದು ಒಂದು ಯಾವ ನೃತ್ಯವಾಗಿದೆ ಅಂತ ಕೇಳಿದ್ರೆ ಇದೊಂದು ಶಾಸ್ತ್ರೀಯ ನೃತ್ಯವಾಗಿದೆ. ಇಟ್ ಇಸ್ ಅ ಕ್ಲಾಸಿಕಲ್ ಡಾನ್ಸ್ ಫ್ರಮ್ ಉತ್ತರ ಪ್ರದೇಶ್. ಯಾವ ಪ್ರದೇಶ? ಉತ್ತರ ಪ್ರದೇಶ್ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ನಳಿನಿ ಕಮಲಿನಿ ಅವರು ಕಥಕ್ ನೃತ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಒಂದು ಪ್ರಶ್ನೆ ಡಾನ್ಸರ್ ರಿಲೇಟೆಡ್ ಟು ಡಾನ್ಸ್ ಗೆ ಸಂಬಂಧಿಸಿದೆ. ಹಾಗೆ ಕ್ವಶನ್ ಬರ್ತಾ ಇದೆ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್, ಯಾವ ಒಂದು ಕ್ರಿಕೆಟ್ ಮೈದಾನದಲ್ಲಿ ಸೌರವ್ ಗಂಗೂಲಿ ಅವರು ಟಿ ಶರ್ಟ್ ಅನ್ನ ಬಿಚ್ಚಿ ಗೆಲುವನ್ನು ವಿಜೃಂಭಿಸಿದರು? ನೋಡ್ರಿ, ಏನು ಪ್ರಶ್ನೆ ಅಂತ ಕೇಳಿದ್ರ, ಯಾವ ಒಂದು ಕ್ರಿಕೆಟ್ ಮೈದಾನದಲ್ಲಿ ಸೌರವ್ ಗಂಗೂಲಿ ಅವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ಟಿ ಶರ್ಟ್ ಅನ್ನ ಬಿಚ್ಚಿ ಏನ್ ಮಾಡ್ತಾರಪ್ಪ ಅಂದ್ರೆ ಗೆಲುವನ್ನ ವಿಜೃಂಭಿಸಿದ್ರು ಅಂತ ಹೇಳಿ ಏನಾಗಿದೆ? ಪ್ರಶ್ನೆ ಆಗಿದೆ. ಇಂತಹ ವಿಚಿತ್ರವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿ ನೋಡ್ತಾ ಇದೀವಿ, ಹೌದಾ? ಹಾಗಾದ್ರೆ ಯಾವ ಒಂದು ಕ್ರಿಕೆಟ್ ಗ್ರೌಂಡ್ ಅಂತ ನೋಡಿದ್ರೆ ಲಾರ್ಡ್ಸ್ ಗ್ರೌಂಡ್. ಯಾವ್ದ್ರಿ? ಲಾರ್ಡ್ಸ್, ಹೌದಾ? ಲಾರ್ಡ್ಸ್ ಮೈದಾನ ಅಂತ ನೋಡ್ತಾ ಇದೀವಿ. ಯಾವುದು? ಲಾರ್ಡ್ಸ್ ಮೈದಾನ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಕಮೆಂಟ್ ಮಾಡಿ, ಲಾರ್ಡ್ಸ್ ಮೈದಾನ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ, ಸೌರವ್ ಗಂಗೂಲಿ ಅವರ ಮೇಲೆ ಪ್ರಶ್ನೆ ಆಗಿದೆ. ಅಂದ್ರೆ ಕ್ರಿಕೆಟಿಗರ ಮೇಲೆ ಏನಾಗ್ತಾ ಇದೆ? ಪ್ರಶ್ನೆ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಬನಾರಸ್ ಘರಾನಾಗೆ ಸಂಬಂಧಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಗಳು 4 ಆಪ್ಷನ್ಗಳು ಇದ್ದು ಅಂತ ನೋಡ್ತಾ ಇದೀವಿ. ಇಲ್ಲಿ ಬನಾರಸ್ ಘರಾನಾಗೆ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿದಾಗ
ರಾಜನ್ ಮತ್ತು ಸಾಜನ್ ಮಿಶ್ರಾ ಅಂತ ಕಂಡು ಬರ್ತಾರೆ. ಯಾರು? ರಾಜನ್ ಮತ್ತು ಸಾಜನ್ ಮಿಶ್ರಾ ಅಂತ ಕಂಡು ಬರ್ತಾರೆ. ಸೊ ಇವರು ಆಪ್ಷನ್ ಅಲ್ಲಿ ಇದ್ರು. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅಂತ ನೋಡ್ತಾ ಇದೀವಿ. ಇಲ್ಲಿ ಘರಾನ ಎನ್ನುವಂತ ಪದಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ಪ್ರಶ್ನೆಗಳಾಗ್ತಾ ಇದೆ ಪ್ರತಿ ಶಿಫ್ಟ್ ನಲ್ಲಿ ಅಂತ ಹೇಳಿ ನೀವು ನೋಡ್ಬೇಕು. ಲಕ್ನೋ ಘರಾನ ಮೇಲೆ ಕ್ವಶನ್ ಆಗಿತ್ತು ಪ್ರೀವಿಯಸ್ ಒಂದು ಶಿಫ್ಟ್ ನಲ್ಲಿ. ಈಗ ಬನಾರಸ್ ಘರಾನ ಮೇಲೆ ಏನಾಗಿದೆ, ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಯಾವ್ದು ಅಂತ ನೋಡಿದಾಗ NaCl ನ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ನೋಡ್ರಿ. ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ, ಹೌದಾ? ಏನು NaCl ನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. ಹಾಗಾದ್ರೆ NaCl ನ ರಾಸಾಯನಿಕ ಹೆಸರು ಏನು? ಸೋಡಿಯಂ ಕ್ಲೋರೈಡ್ ಅಂತ ನೋಡ್ತಾ ಇದೀವಿ. ಯಾವುದು? ಸೋಡಿಯಂ ಕ್ಲೋರೈಡ್. ಇದು NaCl ನ ರಾಸಾಯನಿಕ ಹೆಸರಾಗಿದೆ. NaCl ಅನ್ನ ನಾವು ಏನಂತ ಕರಿತಾ ಇದೀವಿ? ಅಡುಗೆ ಉಪ್ಪು ಅಂತ ಕರಿತಾ ಇದೀವಿ. ಏನಂತ ಕರಿತಾ ಇದೀವಿ? ಅಡುಗೆ ಉಪ್ಪು ಅಂತ ಕರಿತಾ ಇದೀವಿ. ನಿನ್ನೆ ಒಂದು ಶಿಫ್ಟ್ ಒಳಗೆ ಏನಾಗಿತ್ತು ಅಂತಂದ್ರೆ, ನಿನ್ನೆ ಒಂದು ಕ್ವಶನ್ ಬಂದಿತ್ತು. ಏನಂತ ನೋಡಿದ್ರ ಅಡುಗೆ ಸೋಡಾದ ಮೇಲೆ ಕ್ವಶನ್ ಆಗಿತ್ತು, ಹೌದಾ? ಯಾವ ಸೋಡಾ? ಅಡುಗೆ ಸೋಡಾದ ಮೇಲೆ ಕ್ವಶನ್ ಆಗಿತ್ತು. ಇವತ್ತು ಅಡುಗೆ ಉಪ್ಪಿನ ಮೇಲೆ ಕ್ವಶನ್ ಆಗಿದೆ ಅಂತ ನೋಡ್ತಾ ಇದೀವಿ. ಅಡುಗೆ ಸೋಡಾವನ್ನ ನಾವು ಅದರ ರಾಸಾಯನಿಕ ಹೆಸರು ಏನಂತ ನೋಡಿದಾಗ ಸೋಡಿಯಂ ಬೈಕಾರ್ಬೋನೇಟ್. ನನ್ನ ಪ್ರೀವಿಯಸ್ ಒಂದು ಕ್ಲಾಸ್ ನಲ್ಲಿ ನಾನು ಇದು ಹೇಳಿದ್ದೇನೆ, ಸೋಡಿಯಂ ಬೈಕಾರ್ಬೋನೇಟ್ ಅಂತ ನೋಡ್ತಾ ಇದೀವಿ. ಇದ್ರ ಮೇಲೆ ಏನಾಗಿತ್ತು, ಪ್ರಶ್ನೆ ಆಗಿತ್ತು, ಹೌದಾ? NaHCO3 ನ ಮೇಲೆ ಏನಾಗಿತ್ತು, ಕ್ವಶನ್ ಆಗಿತ್ತು. ಸೋಡಿಯಂ ಬೈಕಾರ್ಬೋನೇಟ್ ನ ಅನುಸೂತ್ರ, ರಾಸಾಯನಿಕ ಅನುಸೂತ್ರ ಇದು, ಹೌದಾ? ವೆರಿ ಗುಡ್. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ್ರಿ. ಮೋಹಿನಿ ಅಟ್ಟಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಇದುವರೆಗೂ ಸುಮಾರು ಏನು 30ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗಿತ್ತಲ್ಲ, 30ನೇ ತಾರೀಕು ಕೂಡ ಏನಾಗಿತ್ತು, ಒಂದ್ಸಲ ಕ್ವಶನ್ ಆಗಿತ್ತು. ಇವಾಗ 1ನೇ ತಾರೀಕು ಕೂಡ ಒಂದ್ಸಲ ಕ್ವಶನ್ ಆಗಿದೆ. ಮೋಹಿನಿ ಅಟ್ಟಂನ ಮೇಲೆ ಕ್ವಶನ್ ಆಗಿದೆ. ಹಾಗಾದ್ರೆ ಮೋಹಿನಿ ಅಟ್ಟಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಯಾವ ರಾಜ್ಯ ಅಂತ ನೋಡಿದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ ರಾಜ್ಯ? ಕೇರಳ ರಾಜ್ಯ, ಹೌದಾ? ಕೇರಳದ ಒಂದು ಏನಾಗಿದೆ, ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ನೋಡ್ತಾ ಇದೀವಿ. ಕೇರಳದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ನೋಡ್ತಾ ಇದೀವಿ ಮೋಹಿನಿ ಅಟ್ಟಂ, ಹೌದಾ? ಮೋಹಿನಿ ಅಟ್ಟಂ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ. ನೆಕ್ಸ್ಟ್ ಕ್ವಶನ್, ಬಂಡೇರಮ ಹಬ್ಬ ಅಂತ ಕರಿತಾ ಇದೀವಿ. ಬಂಡೇರಮ ಹಬ್ಬ ಅಂತ ಕರಿತಾ ಇದೀವಿ. ಬಂಡೇರಮ ಫೆಸ್ಟಿವಲ್ ಇದು ಯಾವ ರಾಜ್ಯದ ಒಂದು ಫೆಸ್ಟಿವಲ್ ಆಗಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಬಂಡೇರಮ ಹಬ್ಬ ಅಂತ ಹೇಳಿ ಯಾವ ರಾಜ್ಯದ ಒಂದು ಫೆಸ್ಟಿವಲ್ ಆಗಿದೆ ಅಂತ ನೋಡಿದಾಗ ನಿಮ್ಗೆ ಗೊತ್ತಿರಲಿ, ಇದು ಗೋವಾ ರಾಜ್ಯದ ಫೆಸ್ಟಿವಲ್ ಆಗಿದೆ ಬಂಧುಗಳೇ. ಯಾವ ರಾಜ್ಯ? ಗೋವಾ ರಾಜ್ಯದ ಒಂದು ಫೆಸ್ಟಿವಲ್ ಆಗಿದೆ ಅಂತ ನೋಡ್ತಾ ಇದ್ವಿ. ಇನ್ ನೆಕ್ಸ್ಟ್ ಘೋಡೆ ವದಿನಿ ನೃತ್ಯ ಯಾವ ರಾಜ್ಯದ ನೃತ್ಯವಾಗಿದೆ ಅಂತ ನೋಡ್ತಾ ಇದ್ವಿ. ಇದು ಕೂಡ ಗೋವಾ ರಾಜ್ಯದ ನೃತ್ಯವಾಗಿದೆ ಅಂತ ನೋಡ್ತಾ ಇದ್ವಿ. ಗೋವಾ ರಾಜ್ಯದ ನೃತ್ಯವಾಗಿದೆ, ಇದು ಕೂಡ ಪ್ರಶ್ನೆ ಆಗಿದೆ. ಹಾಗೇನೆ ಹಾರ್ನ್ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಗೊತ್ತಿರಲಿ, ನಾಗಾಲ್ಯಾಂಡ್ ರಾಜ್ಯದ ಉತ್ಸವವಾಗಿದೆ. 2023 MTS ಇದು ಏನಾಗಿತ್ತು, ಕ್ವಶನ್ ಆಗಿತ್ತು. ಮತ್ತೆ ಇವಾಗ 2024ರಲ್ಲಿ ಕೂಡ ಈ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೇನೆ, ಹೌದಾ? ನಾಗಾಲ್ಯಾಂಡ್ ರಾಜ್ಯದ ಏನಾಗಿದೆ, ಒಂದು ಉತ್ಸವವಾಗಿದೆ. ಬಂಧುಗಳೇ, ಇಲ್ಲಿ 3 ಟಾಪಿಕ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಒಂದು ಫೆಸ್ಟಿವಲ್ ಅಂತ ಹೇಳಿ, ಒಂದು ಯಾವುದು ಫೆಸ್ಟಿವಲ್ ಎನ್ನುವಂತ ಒಂದು ಏನು ಫೆಸ್ಟಿವಲ್ ಎನ್ನುವಂತ ಒಂದು ಕಾನ್ಸೆಪ್ಟ್. ಅದರ ಜೊತೆಗೆ ಏನು ಡಾನ್ಸಸ್, ಹೌದಾ? ಡಾನ್ಸಸ್ ಮತ್ತು ಡಾನ್ಸರ್ಗಳು. ಅದರ ಜೊತೆಗೆ ಏನು ಕೆಲವೊಂದು ಉತ್ಸವಗಳು. ಇನ್ನು ಅದರ ಜೊತೆಗೆ ಕೆಲವೊಂದು ಘರಾನ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಕ್ವಶನ್ಗಳು ಆಗ್ತಾ ಇದೆ, ಹೌದಾ? ಕ್ವಶನ್ಗಳು ಆಗ್ತಾ ಇದೆ. ಸೊ ಇವುಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್, ಭಾರತವು ಯಾವ ವರ್ಷದಲ್ಲಿ ನೇರ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು? ನೋಡ್ರಿ, ಭಾರತವು ಯಾವ ವರ್ಷದಲ್ಲಿ ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಪ್ರಶ್ನೆ ಆಗಿದೆ. ಗೊತ್ತಿರಲಿ, 1858ರಲ್ಲಿ. ಎಷ್ಟರಲ್ಲಿ? 1858ರಲ್ಲಿ ನೇರವಾಗಿ ಭಾರತವು ಏನಾಯ್ತು ಅಂತಂದ್ರೆ ಬ್ರಿಟಿಷ್ ಸರ್ಕಾರದ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ನೋಡ್ತಾ ಇದೀವಿ. ಅದಕ್ಕಿಂತ ಮುಂಚೆ 1857ರವರೆಗೆ ಭಾರತವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಒಂದು ಕಂಪನಿ, ಅದು ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಗೆ ಒಳಪಟ್ಟಿತ್ತು. ಬಟ್ 1858ರಿಂದ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತು, ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ನೋಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ಇರತಕ್ಕಂಥ ಒಂದು ಹುದ್ದೆಯನ್ನ ಇಲ್ಲಿ ಏನ್ ಮಾಡ್ತಾರ, ಬದಲಾವಣೆಯನ್ನ ಮಾಡ್ತಾರ ಅಂತ ನೋಡಿದೀವಿ. ಗವರ್ನರ್ ಜನರಲ್ ಹುದ್ದೆಯನ್ನ ವೈಸ್ ರಾಯ್ ಆಗಿ ಇಲ್ಲಿ ಏನ್ ಮಾಡ್ತಾರ, ಬದಲಾವಣೆ ಮಾಡ್ತಾರ. ಇಲ್ಲಿಂದ ವೈಸ್ ರಾಯ್ ಏನಾದ ಅಂತಂದ್ರ ವೈಸ್ ರಾಯ್ ಆಳ್ವಿಕೆಗೆ ಬಂದ ಅಂತ ನೋಡ್ತಾ ಇದೀವಿ, ವೈಸ್ ರಾಯ್, ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗೋಣ ಬಂಧುಗಳೇ. ಯಾರ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ 1947ರಲ್ಲಿ ಭಾರತದ ವೈಸ್ ರಾಯ್ ಆದನು ಅಂತ ನೋಡ್ರಿ. 1947ರಲ್ಲಿ ಭಾರತದ ವೈಸ್ ರಾಯ್ ಆದವನು ಯಾರು? ಆದವರು ಯಾರ ನಂತರ? ಲಾರ್ಡ್ ಮೌಂಟ್ ಬ್ಯಾಟನ್ ಅದಲ್ಲ, ಇವ 1947ರಾಗ ಭಾರತ ವೈಸ್ ರಾಯ್ ಆಗ್ತಾನಂತ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಯಾರಿದ್ರು ನಂಗೆ ಅರ್ಥ. ಯಾರ ನಂತರ ಅಂದ್ರೆ ಇದಕ್ಕಿಂತ ಮುಂಚೆ ಯಾರು ಇರ್ತಾರ ಅಂತ ಕೇಳಿದ್ರ ಲಾರ್ಡ್ ವೆವೆಲ್ ಇದ್ದ ಬಂಧುಗಳೇ. ಲಾರ್ಡ್ ವೆವೆಲ್, ನೀವು ವೆವೆಲ್ ಪ್ಲಾನ್ ಅನ್ನ ಕೇಳಿರ್ತೀರಿ, ಹೌದಾ? ಲಾರ್ಡ್ ವೆವೆಲ್ ಏನಿದ್ದ ಅಂತಾರ 1943ರಿಂದ, ಹೌದಾ? 1943ರಿಂದ 47ರವರೆಗೆ ಏನಿದ್ದ ಅಂತ ಕೇಳಿದ್ರ ಲಾರ್ಡ್ ವೆವೆಲ್ ಭಾರತದ ಏನಾಗಿದ್ದ ಅಂತಂದ್ರ ವೈಸ್ರಾಯ್ ಆಗಿದ್ದ. ಈತನ ನಂತರನ ಏನಾಯ್ತು ಅಂತ ಕೇಳಿದ್ರ ಏನಾಯ್ತು, ಭಾರತದ ವೈಸ್ರಾಯ್ ಆದವನು ಯಾರು ಅಂತ ಕೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ನೋಡ್ತಾ ಇದೀವಿ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ನೋಡ್ತಾ ಇದೀವಿ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬಂಧುಗಳೇ. ನೆಕ್ಸ್ಟ್ ಕ್ವಶನ್ ಏನಂತ ನೋಡಿದ್ರೆ, ಬೀದರ್ ಕೋಟೆ ಕಂಡು ಬರುವ ರಾಜ್ಯ ಯಾವುದು ಅಂತ ಹೌದಾ? ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಅಂತ ನೋಡ್ತಾ ಇದೀವಿ. ಬೀದರ್ದವ್ರು ಯಾರಾದ್ರೂ ಕ್ಲಾಸ್ ಅನ್ನ ಕೇಳ್ತಾ ಇದ್ರೆ ನಿಮ್ಗಂತೂ ಗ್ಯಾರಂಟಿ ನಗು ಬರ್ತೈತಿ ನೋಡ್ರಿ, ಹೌದಲ್ಲ? ಹೌದಾ? ಬೀದರ್. ಹಾಗಾದ್ರೆ
ಭಾರತದ ಯಾವ ರಾಜ್ಯ ಅಂತ ಹೇಳಿ ಕೇಳಿದ್ದಾರೆ. ಬೀದರ್ ಕೋಟೆ ಕಂಡು ಬರುವ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಯಾವ ರಾಜ್ಯ ಅಂತ ಕೇಳಿದ್ರೆ ನನ್ನ ಅದರ್ದಾನ ನಮ್ಮ ರಾಜ್ಯ ಕರ್ನಾಟಕ. ಹೌದಾ, ಕರ್ನಾಟಕದಲ್ಲಿ ಬೀದರ್ ಫೋರ್ಟ್ ಕಂಡು ಬರುತ್ತದೆ. ಬೀದರ್ ಕೋಟ್ ಅಂತ, ಬೀದರ್ ಫೋರ್ಟ್ ಅಥವಾ ಬೀದರ್ ಕೋಟೆ ಅಂತ ನೋಡ್ತಾ ಇದೀವಿ. ಎಸ್ ವೆಲ್, ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತ ನೋಡೋಣ. ಅರವಿಂದ್ ಅಡಿಗರ ಕೃತಿಯ ಬಗ್ಗೆ ಏನಾಗಿತ್ತು ಕ್ವಶನ್ ಆಗಿತ್ತು ಅಂತ ನೋಡ್ತಾ ಇದೀವಿ. ಅರವಿಂದ್ ಅಡಿಗರ ಏನು ಕೃತಿಯ ಬಗ್ಗೆ ಕ್ವಶನ್ ಆಗಿತ್ತು. ಅರವಿಂದ್ ಅಡಿಗರ ಫೇಮಸ್ ಕೃತಿ ಯಾವ್ದು ಅಂತ ನೋಡಿದಾಗ ದಿ ವೈಟ್ ಟೈಗರ್ ಬಂಧುಗಳೇ. ಯಾವುದು? ದಿ ವೈಟ್ ಟೈಗರ್ ಅಂತ ನೋಡ್ತಾ ಇದೀವಿ. ದಿ ವೈಟ್ ಟೈಗರ್ ಅಂತ ನೋಡ್ತಾ ಇದೀವಿ. ಹೌದಾ, ದಿ ವೈಟ್ ಟೈಗರ್ ಅಂತ ನೋಡ್ತಾ ಇದೀವಿ. ಇದು ಅರವಿಂದ್ ಅಡಿಗರ ಒಂದು ಫೇಮಸ್ ಕೃತಿ. ಇದ್ರ ಮೇಲೆ ಏನಾಗಿತ್ತು ಕ್ವಶನ್ ಆಗಿತ್ತು ಅಂತ ನೋಡ್ತಾ ಇದೀವಿ. ಹೌದಾ, ಮ್ಯಾನ್ ಬುಕರ್ ಪ್ರಶಸ್ತಿಗೆ ಭಾಜನವಾಗಿರ್ತಕ್ಕಂಥ ವೈಟ್ ಟೈಗರ್ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇದನ್ನ ಬಿಟ್ರೆ ಇನ್ನೊಂದು ಇವ್ರ ಫೇಮಸ್ ಕೃತಿ ಯಾವ್ದು ಅಂತ ಕೇಳಿದ್ರ ಲಾಸ್ಟ್ ಮ್ಯಾನ್ ಇನ್ ಟವರ್. ಏನು? ಲಾಸ್ಟ್ ಮ್ಯಾನ್ ಇನ್ ಟವರ್ ಅಂತ ಹೇಳಿ ಒಂದು ಏನಿದೆ ಕೃತಿ ಇದೆ ಇವ್ರದ್ದು. ಅದ್ರ ಜೊತೆಗೆ ಇನ್ನೊಂದು ಫೇಮಸ್ ಕೃತಿ ಯಾವ್ದಂತ ಕೇಳಿದ್ರೆ ಅಮ್ನೆಸ್ಟಿ ಅಂತ ಹೇಳಿ. ಯಾವ್ದು? ಅಮ್ನೆಸ್ಟಿ ಅಂತ ಹೇಳಿ. ಇವು ಏನು ಅರವಿಂದ್ ಅಡಿಗರ ಪ್ರಸಿದ್ಧ ಕೃತಿಗಳಾಗಿವೆ. ನಾವು ಗ್ಯಾರಂಟಿ, ನಾನು ಕ್ಲಾಸ್ ಅಲ್ಲಿ ಇದನ್ನ ಹೇಳಿದ್ದೆ, ಡಿಸ್ಕಸ್ ಕೂಡ ಮಾಡಿದ್ದೆ. ಅಬ್ದುಲ್ ಕಲಾಂ ಪ್ರಶಸ್ತಿ 2023 ಇದ್ರ ಮೇಲೆ ಪ್ರಶ್ನೆ ಆಗತ್ತೆ ಅಂತ ಹೇಳಿ ಭಾರಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಕ್ವಶನ್ ಆಗಿದೆ. ಸೊ ಅಬ್ದುಲ್ ಕಲಾಂ ಪ್ರಶಸ್ತಿ 2023 ಯಾರಿಗೆ ಸಿಕ್ಕಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಇದು ರಾಧಾಕೃಷ್ಣನ್. ಯಾವ ಕೃಷ್ಣನ್? ರಾಧಾಕೃಷ್ಣನ್ ಮೀನಾಕ್ಷಿ ಸುಂದರಂ. ಹೌದಾ, ಇದು ಮಣಿಮಣಿ ಕರೆಂಟ್ ಅಫೇರ್ಸ್ 2023 2024 ಘೋಷಣೆ ಆಯಿತು. ರಾಧಾಕೃಷ್ಣನ್ ಮೀನಾಕ್ಷಿ ಸುಂದರಂ ಅಂತ ಹೇಳಿ, ರಾಧಾಕೃಷ್ಣನ್ ಮೀನಾಕ್ಷಿ ಸುಂದರಂ ಅಂತ ಹೇಳಿ ಇವರಿಗೆ ಏನಾಯ್ತು ಅಂತ ಕೇಳಿದ್ರೆ 2023 ಅಬ್ದುಲ್ ಕಲಾಂ ಪ್ರಶಸ್ತಿ ದೊರೆತಿದೆ. ಡೆಫಿನೆಟ್ಲಿ ಈ ಕ್ವಶನ್ ರಿಪೀಟ್ ಆಗ್ತದೆ ನೋಡ್ರಿ. ಹೌದಾ ಹೌದಾ, ಅಂಡರ್ಲೈನ್ ಮೈ ವರ್ಡ್ಸ್. ಏನು? ಡೆಫಿನೆಟ್ಲಿ ಅಬ್ದುಲ್ ಕಲಾಂ ಪ್ರಶಸ್ತಿ 2023 ಮೇಲೆ ಮತ್ತೆ ರಿಪೀಟ್ ಕ್ವಶನ್ ಆಗತ್ತಾ ನಿಮ್ಗೆ ಗೊತ್ತಿರಲಿ. ಇನ್ನು ಮ್ಯಾನ್ ಬುಕರ್ ಪ್ರಶಸ್ತಿ ವಿಜೇತರಾಗಿರೋದು ಭಾರತೀಯರ ಮೇಲೆ ಕ್ವಶನ್ಗಳಾಗತ್ತಾ ನಿಮ್ಗೆ ನೆನಪಿರ್ಲಿ. ಹೌದಾ, ರಿಪೀಟ್ ಕ್ವಶನ್ ಆಗುತ್ತೆ. ಈ ಟಾಪಿಕ್ ಗಳನ್ನ ರೆಡಿ ಆಗ್ರಿ. ನೆಕ್ಸ್ಟ್ ಕ್ವಶನ್, PM ಶ್ರೀನಿಧಿ ಯೋಜನೆ ಯಾವ ಸಚಿವಾಲಯದಡಿ ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. PM ಶ್ರೀನಿಧಿ ಯೋಜನೆ ಅಂತ ಹೇಳಿ ಕರಿತಾ ಇದೀವಿ. ಯಾವುದು? PM ಶ್ರೀನಿಧಿ ಯೋಜನೆ ಇದು ಯಾವ ಒಂದು ಸಚಿವಾಲಯದ ಅಡಿ ಬರುತ್ತದೆ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಇದು MOHUA ಎನ್ನುವಂತ ಒಂದು ಸಚಿವಾಲಯದ ಅಡಿ ಬರುತ್ತದೆ. ಹಂಗಂದ್ರೆ ಏನು? ಮಿನಿಸ್ಟ್ರಿ ಆಫ್, ನೋಡ್ರಿ ಯಾವ ಸಚಿವಾಲಯ? ಮಿನಿಸ್ಟ್ರಿ ಆಫ್ ಹೌಸಿಂಗ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತ ಹೇಳಿ. ಹೌದಾ, ಅರ್ಬನ್ ಅಫೇರ್ಸ್ ಎನ್ನುವಂತ ಒಂದು ಸಚಿವಾಲಯದ ಏನಾಗುತ್ತದೆ ಇದು PM ಶ್ರೀನಿಧಿ ಯೋಜನೆ ಬರುತ್ತದೆ ಅಂತ ನೋಡ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತ ನೋಡುವುದಾದ್ರೆ ನೆಕ್ಸ್ಟ್ ಕ್ವಶನ್, ಎಸ್, ಬ್ರಾಡ್ಗೇಜ್ ನ ಅಳತೆ ಏನು ಅಂತ ಕ್ವಶನ್ ಆಗಿದೆ. ಏನಾಗಿದೆ? ಬ್ರಾಡ್ಗೇಜ್ ನ ಅಳತೆ ಏನು ಅಂತ ಕ್ವಶನ್ ಆಗಿದೆ. ಹಾಗಾದ್ರೆ ನೆನಪಿರ್ಲಿ ಅಥವಾ ಗೊತ್ತಿರಲಿ, ಬ್ರಾಡ್ಗೇಜ್ ನ ಅಳತೆ ಎಷ್ಟು ಅಂತ ಕೇಳಿದ್ರ 1.676 ಮೀಟರ್ ಅಂತ ಹೇಳಿ. ಇದು 2023 SSGD ಕೂಡ ಕ್ವಶನ್ ಆಗಿತ್ತು. ಬ್ರಾಡ್ಗೇಜ್ ನ ಅಳತೆ 1.676 ಮೀಟರ್ ಏನಾಗಿದೆ ಅಳತೆಯನ್ನು ಹೊಂದಿದೆ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿ ನೋಡುವುದಾದ್ರೆ, ಅಶೋಕನ ಶಾಸನವನ್ನ ಓದಿದ ಮೊದಲಿಗ ಯಾರು ಅಂತ ಹೇಳಿ ಪ್ರಶ್ನೆ ಆಗಿದೆ. ಅಶೋಕನ ಶಾಸನಗಳ ಮೇಲೆ ಕ್ವಶನ್ ಆಗಿದೆ. ಅಥವಾ ಅಶೋಕನ ಶಾಸನಗಳಲ್ಲಿನ ಯಾವುದು ಬ್ರಾಹ್ಮಿ ಮತ್ತು ಕರಶಿಲ್ಪಿಗಳನ್ನ ಓದಿದ ಮೊದಲಿಗ ಯಾರು ಅಂತ ಹೇಳಿ ಕ್ವಶನ್ ಆಗಿತ್ತು. ಹಾಗಾದ್ರೆ ಆನ್ಸರ್ ಏನು ಅಂತ ಕೇಳಿದ್ರೆ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ಯಾರು ಅಂತ ಕೇಳಿದ್ರೆ ಜೇಮ್ಸ್ ಪ್ರಿನ್ಸೆಪ್. ಯಾವ ಪ್ರಿನ್ಸೆಪ್? ಜೇಮ್ಸ್ ಪ್ರಿನ್ಸೆಪ್. ಬಂಧುಗಳೇ, ಇಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರತಿ ಶಿಫ್ಟ್ ನಲ್ಲಿ ಕೂಡ ಏನಾಗ್ತಾ ಇದೆ ಕ್ವಶನ್ ಆಗ್ತಾ ಇದೆ. ಮೌರ್ಯ ಸಾಮ್ರಾಜ್ಯವನ್ನ ಪರ್ಫೆಕ್ಟ್ ಆಗ್ರಿ. ಜೇಮ್ಸ್ ಪ್ರಿನ್ಸೆಪ್ ಇದ್ದ 1837 ಅಶೋಕನ ತೋಂಪ್ರಾ ಶಾಸನವನ್ನ ಮೊಟ್ಟ ಮೊದಲ ಬಾರಿಗೆ ಓದಿದ. ಅಶೋಕನ ಯಾವ ಶಾಸನವನ್ನ? ಹರಿಯಾಣದಲ್ಲಿ ಕಂಡು ಬರ್ತಿರ್ತಕ್ಕಂಥ ತೋಂಪ್ರಾ ಶಾಸನ. ಹೌದಾ, ತೋಂಪ್ರಾ ಶಾಸನವನ್ನ ಮೊದಲ ಬಾರಿಗೆ ಓದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರ ಯಾರು? ಜೇಮ್ಸ್ ಪ್ರಿನ್ಸೆಪ್. ಅಶೋಕನ ಶಾಸನವನ್ನ ಮೊದಲಿಗೆ ಓದಿದವನು ಯಾರು ಅಂತ ಕೇಳಿದ್ರ ಜೇಮ್ಸ್ ಪ್ರಿನ್ಸೆಪ್ ಅಂತ ನೋಡ್ತಾ ಇದೀವಿ. ಅಶೋಕನ ಶಾಸನವನ್ನ ಮೊಟ್ಟ ಮೊದಲ ಬಾರಿಗೆ ಓದಿರ್ತಕ್ಕಂಥ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್. 1837 ಅಶೋಕನ ತೋಂಪ್ರಾ ಶಾಸನವನ್ನ ಓದಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ಯಾವ್ದು ಅಂತ ನೋಡಿದಾಗ, ಭಾರತದಲ್ಲಿ ವಯಸ್ಕ ಮತದಾನದ ವಯಸ್ಸು ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಷ್ಟು ಈಜಿ ಕ್ವಶನ್, ಎಷ್ಟು ಸರಳವಾಗಿರ್ತಕ್ಕಂಥ ಕ್ವಶನ್. ಇಂಥ ಕ್ವಶನ್ ಬಂದು ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಬಹಳ ಖುಷಿಯಿಂದ ಇರ್ತಾರೋ, ಬಹಳ ಖುಷಿಯಿಂದ ಆನ್ಸರ್ ಮಾಡ್ತಾರೋ ಅನ್ನೋಂಥದ್ದು ಗೊತ್ತಿರ್ತಕ್ಕಂಥ ವಿಷಯ. ಹಂಗಾದ್ರ ಎಷ್ಟೋ ಜನ ನಿನ್ನೆ ಒಬ್ಬ ಫೋನ್ ಮಾಡಿದ್ದ, ಸರ್ ಬಹಳ ಈಜಿ ಕ್ವಶನ್ ಕೇಳಿದ್ದ ಅಂತ ಹೇಳಿದ್ದ. ಯಾವ ಕ್ವಶನ್ ಪಾ ಅಂತ ಕೇಳಿದ್ರೆ, ಭಾರತದಲ್ಲಿ ವಯಸ್ಕ ಮತದಾನದ ವಯಸ್ಸು ಎಷ್ಟು ಅಂತ ಕೇಳಿದ್ರಿ ಅಂದ. ಮತ್ತೆ ಎಷ್ಟಪಾ ಅಂತ ಕೇಳಿದ್ರೆ 21 ಅಂದವ. ಎಷ್ಟಂದ? 21 ಅಂತಂದ. ನಗಬೇಕು ಅಳಬೇಕು ಗೊತ್ತಾಗ್ಲಿಲ್ಲ ನನಗೂ ಕೂಡ. ಹೌದಾ, ಭಾರತದಲ್ಲಿ ವಯಸ್ಕ ಮತದಾನದ ವಯಸ್ಸು ಎಷ್ಟು ಅಂತ ಕೇಳಿದ್ರ 18 ವರ್ಷ ಬಂಧುಗಳೇ ಗೊತ್ತಿರ್ಲಿ.
ಎಷ್ಟು ವರ್ಷ? 18 ವರ್ಷ ಅನ್ನುವಂಥದ್ದು ನಿಮಗ ಗೊತ್ತಿರ್ಬೇಕು. ಯಾವುದೇ ಕಾರಣಕ್ಕೂ ಮರ್ಯಾಕ್ ಹೋಗ್ಬೇಡ್ರಿ. ರಾಜೀವ್ ಗಾಂಧಿ ಅವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು 21 ವರ್ಷದ ವಯಸ್ಸಿರ್ತಕ್ಕಂಥದನ್ನ 18 ವರ್ಷಗಳಿಗೆ ಏನ್ ಮಾಡ್ತಾರಂತಂದ್ರ ಇಳಿಸ್ತಾರ. ಹಾಗಾದ್ರೆ ಯಾವ ತಿದ್ದುಪಡಿಯ ಮೂಲಕ ಎಷ್ಟನೇ ಇಸ್ವಿ ಒಳಗ 18 ವರ್ಷಕ್ಕೆ ರಾಜೀವ್ ಗಾಂಧಿ ಅವರು ವಯಸ್ಕ ಮತದಾನದ ವಯಸ್ಸನ್ನ ಇಳಿಸಿದ್ರು ಅಂತ ಹೇಳಿ ನಮ್ಮ ಕಮೆಂಟ್ ಸೆಕ್ಷನ್ ಗೆ ಹೋಗಿ ಏನ್ ಮಾಡ್ರಿ ಅಂತಂದ್ರ ಸ್ವಲ್ಪ ಏನಾರೇ ಟೈಪ್ ಮಾಡಿದ್ರಿ, ಹೌದಾ? ಏನ್ರ ಟೈಪ್ ಮಾಡಬೇಡ್ರಿ, ಆನ್ಸರ್ ಅನ್ನ ಟೈಪ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು? ICC T20 2021 ICC 2020 2021 ಪುರುಷರ ವಿಶ್ವಕಪ್ ನಲ್ಲಿ ಭಾರತದಿಂದ ಅಂಪೈರ್ ಆದವರು ಯಾರು? ICC 2020 2021 ಏನ್ ಮ್ಯಾಚ್ ನಡೆದು ಪುರುಷರ ವಿಶ್ವಕಪ್ ಅಲ್ಲಿ ಭಾರತದಿಂದ ಏನು ಅಂಪೈರ್ ಆಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿ ನೋಡಿದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತಂದ್ರ ಜಾವಗಲ್ ಶ್ರೀನಾಥ್ ಅವರು. ನೋಡ್ರಿ, ಜಾವಗಲ್ ಶ್ರೀನಾಥ್ ಅವರು ಅವಾಗ ಕಮೆಂಟ್ರಿ ಮಾಡ್ತಿರ್ತಾರ ನೋಡ್ರಿ ಟಿವಿ ಒಳಗೆ ಬಂದ. ಆ ಜಾವಗಲ್ ಶ್ರೀನಾಥ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ 2021 T20 2021 ಪುರುಷರ ವರ್ಲ್ಡ್ ಕಪ್ ಒಳಗೆ ಏನಾಗಿದ್ರು? ಅಂಪೈರ್ ಆಗಿದ್ರು, ಭಾರತದಿಂದ ಅಂಪೈರ್ ಆಗಿದ್ರು ಅಂತ ಹೇಳಿ ಏನಾಗಿದೆ ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಆರ್ಟಿಕಲ್ 112 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಎಷ್ಟು ಈಜಿ ನೋಡ್ರಿ, ಹೌದಾ? ಸೋ ಸಿಂಪಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್, ಹೌದಾ? ಜಸ್ಟ್ ಏನೋ ಆನ್ಸರಿಂಗ್ ಲೈಕ್ ಎ ವಾವ್. ಹಾಗಾದ್ರೆ ಆರ್ಟಿಕಲ್ 112 ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ? ಭಾರತ ಸಂವಿಧಾನದ ಆರ್ಟಿಕಲ್ 112 ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಬಜೆಟ್ ಗೆ ಸಂಬಂಧಿಸಿದೆ ಅಂತ ನೋಡ್ತಾ ಇದೀವಿ. ಯಾವುದಕ್ಕೆ? ಬಜೆಟ್, ಹೌದಾ? ಯಾವುದು? ಬಜೆಟ್ ಗೆ ಸಂಬಂಧಿಸಿದೆ ಅಂತ ನೋಡ್ತಾ ಇದೀವಿ. ಆರ್ಟಿಕಲ್ 112 ಬಜೆಟ್ ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಏನಾಗಿದೆ ಆರ್ಟಿಕಲ್ ಆಗಿದೆ ಅಂತ ನೋಡ್ತಾ ಇದೀವಿ. 112 ಬಜೆಟ್ ಗೆ ಸಂಬಂಧಿಸಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಕೇಳಿದ್ರ ಬಾಬರ್ನ ಸಮಕಾಲೀನ ಸೂಫಿ ಸಂತ ಯಾರು ಅಂತ ಹೇಳಿ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ. ಬಾಬರ್ನ ಸಮಕಾಲೀನ ಸೂಫಿ ಸಂತ ಯಾರು ಅಂತ ಹೇಳಿ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನು ಅಂತ ನೋಡಿದಾಗ ಸಂತ ಖ್ವಾಜಾ ಅಹರಾರ್ ಅಂತ ಹೇಳಿ, ಸಂತ ಖ್ವಾಜಾ ಅಹರಾರ್, ಹೌದಾ? ಸಂತ ಖ್ವಾಜಾ ಅಹರಾರ್ ಬಾಬರ್ನ ಸಮಕಾಲೀನ ಸೂಫಿ ಸಂತ ಅಂತ ನೋಡ್ತಾ ಇದೀವಿ. ನೆಕ್ಸ್ಟ್ ಕ್ವಶನ್ ಯಾವ್ದು ಅಂತ ನೋಡಿದಾಗ ಮೃಗಾಲಿನಿ ಸಾರಾಭಾಯಿ ಅವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಥವಾ ಯಾವ ಒಂದು ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೂಡ ಪ್ರಶ್ನೆಯಾಗಿದೆ, ಹೌದಾ? ಮೃಗಾಲಿನಿ ಸಾರಾಭಾಯಿ. ನೋಡ್ರಿ, ವಿಕ್ರಮ್ ಸಾರಾಭಾಯಿ ಅಲ್ಲ, ಮೃಗಾಲಿನಿ ಸಾರಾಭಾಯಿ ಅವರು ಯಾವ ಒಂದು ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಅದು ನಮ್ಮ ಭಾರತದ ಹೆಮ್ಮೆಯ ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ. ಯಾವುದಕ್ಕೆ? ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡ್ತಾ ಇದೀವಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಲಿ ನೋಡ್ರಿ, ಇಲ್ಲಿ ಒಂದೊಂದು ಶಿಫ್ಟ್ ಒಳಗೆ 2 3 ಡ್ಯಾನ್ಸ್ ರಿಲೇಟೆಡ್ ಟು ಡ್ಯಾನ್ಸರ್ ಗೆ ಪ್ರಶ್ನೆ ಆಗ್ತಾ ಇದೆ, ಅದ್ರ ಮೇಲೆ ಪ್ರಶ್ನೆ ಆಗ್ತಾ ಇದೆ. ಸೊ ಕಾನ್ಸಂಟ್ರೇಟ್ ಮಾಡ್ರಿ, ಯಾವುದೇ ಕಾರಣಕ್ಕೂ ಏನಾಗ್ಬೇಡ್ರಿ ಅಂತಂದ್ರ ಕ್ವಶನ್ ಗಳಿಗೆ ಆನ್ಸರ್ ಅನ್ನ ಬಿಡಬೇಡ್ರಿ ಅಂತ ನಾನು ನಿಮ್ಗೆ ಏನ್ ಮಾಡಾಕತ್ತೀನಿ ಅಂತ ಕೇಳ್ಕೊಳ್ತಾ ಇದೀನಿ. ಇನ್ನೊಂದ್ ಏನಪ್ಪಾ ಅಂತಂದ್ರ ಕೊಲಿಜಿಯಂ ಸಿಸ್ಟಮ್ ಅಂತ ಹೇಳಿ ಅದ್ರ ಮೇಲೆ ಕೂಡ ಏನಾಗಿತ್ತು ಕ್ವಶನ್ ಆಗಿತ್ತು. ಯಾವುದು? ಸುಪ್ರೀಂ ಕೋರ್ಟ್ ನ ಒಂದು ಕೊಲಿಜಿಯಂ ಸಿಸ್ಟಮ್ ಐತಲ್ಲ, ಕೊಲಿಜಿಯಂ ಸಿಸ್ಟಮ್ ಯಾವಾಗ್ಲಿಂದ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. 1993 ಏನಾಯ್ತು ಅಂದ್ರೆ ಪ್ರಾರಂಭವಾಯಿತು ಅಂತ ನೋಡ್ತಾ ಇದೀವಿ, ಹೌದಾ? ಸೊ ಇಷ್ಟು ಏನಂತ ಕೇಳಿದ್ರ 1 ಅಕ್ಟೋಬರ್ 2024 ಪ್ರಶ್ನೆಗಳು ಅಂತ ನೋಡ್ತಾ ಇದೀವಿ ಬಂಧುಗಳೇ. ಮುಂದಿನ ಒಂದು ವಿಡಿಯೋನಲ್ಲಿ ಏನ್ ಮಾಡೋಣ, ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಪ್ರಶ್ನೆಗಳನ್ನ ತಗೊಂಡು ಬರ್ತಾ ಇದೀನಿ. 2 ದಿನಗಳ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅನ್ನ ಒಂದೇ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಮಾಡ್ತಾ ಇದೀನಿ ಸಾಲ್ವ್ ಮಾಡಿ ಕೊಡ್ತಾ ಇದೀನಿ. ಇವತ್ತು ರಾತ್ರಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.